ಹೋರಾಟಕ್ಕಿಂತ ಒಳಗಿನ ಹೋರಾಟ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತದೆ. ಸೆಪ್ಟೆಂಬರ್ 3, 1889ರಲ್ಲಿ ಸಿಖ್ ಕುಟುಂಬದಲ್ಲಿ ಜನಿಸಿದ ಸಾಧು ಸುಂದರ್ ಸಿಂಗ್ ಅಕ್ಟೋಬರ್ 1906ರಂದು ಮನ ಪರಿವರ್ತನೆಯಾಗಿ ಹೊಸ ಪ್ರಯಾಣವನ್ನು ಆರಂಭಿಸುತ್ತಾರೆ. ಸಾಯಲು ನಿರ್ಧಾರವನ್ನು ಮಾಡಿದ್ದ ಸಾಧು ಸುಂದರ್ ಸಿಂಗ್ ಬದುಕಿದರೆ ಏಸುವಿಗಾಗಿ ಎನ್ನುವ ಗಟ್ಟಿ ತೀರ್ಮಾನಕ್ಕೆ ಬರುತ್ತಾರೆ. ನಿಜ ದೇವರ ಹುಡುಕಾಟಕ್ಕೆ ಇಳಿದ ಸಾಧು ಸುಂದರ್ ಸಿಂಗ್ಗೆ ದರ್ಶನವಾಗಿದ್ದು ಏಸು ಕ್ರಿಸ್ತನು. ಸಾಧು ಸುಂದರ್ ಸಿಂಗ್ ಮನ ಪರಿವರ್ತನೆಯಾದ ಘಟನೆ ಬಹಳ ರೋಮಾಂಚನಕಾರಿ ಎನಿಸುತ್ತದೆ. ಒಂದು ಕಾಲದಲ್ಲಿ ಸತ್ಯವೇದವನ್ನು ಹರಿದು ಬಿಸಾಡಿದ ಸಾಧು ಸುಂದರ್ ಸಿಂಗ್ ಸತ್ಯವೇದವನ್ನು ಹೃದಯಕ್ಕೆ ತಬ್ಬಿಕೊಂಡು ಸತ್ಯವೇದವೇ ನಿಜವಾದ ಧರ್ಮ ಗ್ರಂಥ ಎಂದು ಸಾರುತ್ತಾ ಲೋಕದ ಹಲವು ಕಡೆಗೆ ಪ್ರಯಾಣವನ್ನು ಮಾಡುತ್ತಾರೆ. ಏಸುವಿನ ಅನುಯಾಯಿಗಳನ್ನು ಬಹಳವಾಗಿ ದ್ವೇಷ ಮಾಡುತ್ತಿದ್ದ ಸಾಧು ಸುಂದರ್ ಸಿಂಗ್ ಭಾರತದ ಅಪೋಸ್ತಲನಾಗಿ ಬದಲಾಗುತ್ತಾರೆ. ಸಾಯಲು ಸಮಯ ನಿರ್ಧಾರ ಮಾಡಿದ ಸಮಯವೇ ಸಾಧು ಸುಂದರ್ ಸಿಂಗ್ ಜೀವನದಲ್ಲಿ ಹೊಸ ಬದುಕನ್ನು ಸಾಗಿಸುವ ಸಮಯವಾಗುತ್ತದೆ. ಹೊರಗಿನ ಹೋರಾಟವನ್ನು ಯಾರು ಬೇಕಾದರೂ ಹೇಗೆ ಬೇಕಾದರೂ ಜಯಿಸಬಹುದು, ಆದರೆ ಒಳಗಿನ ಹೋರಾಟವನ್ನು ಜಯಿಸುವುದು ಬಹಳ ಕಷ್ಟ. ನೀನು ಒಳಗಿನ ಹೋರಾಟವನ್ನು ಜಯಿಸು.